ಪಾಂಡವರು ದ್ವೈತವನದಲ್ಲಿದ್ದಾಗ ಒಬ್ಬ ಬ್ರಾಹ್ಮಣನು ಅವರ ಬಳಿ ಓಡಿಬಂದು ಅವನ ಅರಣಿಯನ್ನು ಜಿಂಕೆಯೊಂದು ತನ್ನ ಕೊಂಬಿಗೆ ಸಿಕ್ಕಿಸಿಕೊಂಡು ಓಡಿಹೋಯಿತು. ಅದಿಲ್ಲದೆ ತಾನು ಅಗ್ನಿಕಾರ್ಯ ಮಾಡಲಾಗುವುದಿಲ್ಲ, ದಯವಿಟ್ಟು ಅದನ್ನು ತಂದುಕೊಡಿ ಎಂದು ಕೇಳಿಕೊಂಡನು. ಅವನಿಗೆ ಸಹಾಯ ಮಾಡಲೆಂದು ಪಾಂಡವರು ಆ ಜಿಂಕೆಯನ್ನು ಹಿಡಿಯಲು ಅದರ ಹಿಂಬಾಲಿಸುತ್ತಾರೆ. ಆದರೆ ಆ ಜಿಂಕೆಯು ವೇಗವಾಗಿ ಓಡುತ್ತಾ ದಟ್ಟ ಅರಣ್ಯದಳು ಹೊಕ್ಕು ಮಾಯವಾಗಿ ಹೋಗುತ್ತದೆ. ಪಾಂಡವರಿಗೆ ಬಹಳ ದಾಹವಾಗಿ ಒಂದು ಮರದ ಕೆಳಗೆ ಕುಳಿತು ನಕುಲನನ್ನು ನೀರು ತರಲು ಕಳಿಸುತ್ತಾರೆ. ನಕುಲನು ಬಹಳ ಹೊತ್ತಾದರೂ ಬರದಿರುವುದನ್ನು ನೋಡಿ ಸಹದೇವನು, ನಂತರ ಅರ್ಜುನನು, ಬಳಿಕ ಭೀಮಸೇನನು ಹೋಗುತ್ತಾರೆ. ಯಾರೂ ಹಿಂದಿರುಗಿ ಬಾರದಿರುವುದನ್ನು ನೋಡಿ ಯುಧಿಷ್ಠಿರನು ಕಳವಳ ಪಡುತ್ತಾ ಸರೋವರದ ಬಳಿ ಬಂದು ತೀರದಲ್ಲಿ ಸತ್ತು ಬಿದ್ದಂತಹ ತನ್ನ ಸಹೋದರರನ್ನು ನೋಡಿ ದಿಗ್ಭ್ರಾಂತನಾಗುತ್ತಾನೆ. ಇದೇನು ಆಶ್ಚರ್ಯ! ನನ್ನ ತಮ್ಮಂದಿರೆಲ್ಲ ಈ ಸರೋವರದ ತೀರದಲ್ಲಿ ಸತ್ತು ಬಿದ್ದಂತೆ ಇದ್ದಾರೆ. ಇವರೆಲ್ಲ ಧರ್ಮಿಷ್ಠರು ಹಾಗೂ ಪರಾಕ್ರಮಿಗಳು. ಇದಕ್ಕೆ ಕಾರಣರು ಯಾರು? ಎಲ ಯುಧಿಷ್ಠಿರನೇ, ಇಲ್ಲಿ ನೋಡು, ನಾನೊಂದು ಕೊಕ್ಕರೆ. ನಾನು ಈ ಸರೋವರದ ಮೀನುಗಳನ್ನು ತಿಂದು ಜೀವಿಸುತ್ತೇನೆ. ನನ್ನ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಕೊಡಲಾರದೆ ಅಲಕ್ಷ್ಯ ಮಾಡಿ ನೀರು ಕುಡಿದುದರಿಂದ ನಿನ್ನ ತಮ್ಮಂದಿರನ್ನು ಕೊಂದು ಹಾಕಿದೆ. ನೀನಾದರೂ ನನ್ನ ಪ್ರಶ್ನೆಗಳಿಗೆ ಸಮಾಧಾನ ಹೇಳಿ ನಿನಗೆ ಬೇಕಾದಷ್ಟು ನೀರು ತೆಗೆದುಕೋ, ಇಲ್ಲದಿದ್ದರೆ ನಿನಗೆ ಕೂಡ ಅವರ ಗತಿಯೇ ಬರುತ್ತದೆ. ನನ್ನ ತಮ್ಮಂದಿರು ಒಂದು ಸಾಮಾನ್ಯ ಪಕ್ಷಿಯಿಂದ ಸಾಯುವರಲ್ಲ. ನೀನು ಕೊಕ್ಕರೆಯೂ ಅಲ್ಲ. ಯಾರು ನೀನು? ಸಿದ್ಧನೋ, ಯಕ್ಷನೋ, ಗಂಧರ್ವನೋ ಅಥವಾ ದೇವನೋ? ನಿನಗೆ ಬೇಕಾದುದೇನು? ನಿಜವನ್ನು ಹೇಳು. ಹೌದು, ನಾನು ಕೊಕ್ಕರೆ ಅಲ್ಲ, ನಾನೊಬ್ಬ ಯಕ್ಷರಾಜ. ನಿನಗೆ ನೀರು ಬೇಕಾದರೆ ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು. ಪ್ರಶ್ನೆಗಳನ್ನು ಕೇಳು ಯಕ್ಷರಾಜ. ನನಗೆ ಸಾಧ್ಯವಾದ ಮಟ್ಟಿಗೆ ಹೇಳುತ್ತೇನೆ.